ಪ್ರಕರಣ ಪ್ರಗತಿಯಲ್ಲಿ ಬಂದು ಮತ್ತು ಬಾಹುಬಲಿ ಬೆಟ್ಟದಲ್ಲಿ ಅಂತಾನೂ ಕೂಡ ನೀವು ಹೇಳ್ತಾ ಇದ್ರಿ. ಇಲ್ಲ, ಕಲ್ಲೇರಿ ನಾನು ಹೇಳಿಲ್ಲ, ಪ್ಲೇಸ್ ನಾನು ಹೇಳಿಲ್ಲ. ನೀವು ಹೇಳಿದ ಪ್ಲೇಸ್ ತೋರಿಸಿದ್ರಾ ಹೇಗೆ ಅಂತ? ಇಲ್ಲ, ತೋರಿಸ್ತೀವಿ ಅಂತ ಹೇಳಿದ್ರು, ಇವಾಗ ಬೇಡ ಅಂತ ಹೇಳಿದ್ದಾರೆ. ಅದು ತನಿಖೆ ಹಂತದಲ್ಲಿದೆ. ನನ್ನ ಏನು ಮಾಹಿತಿ ಬೇಕು ಎಲ್ಲವನ್ನು ತಗೊಂಡಿದ್ದಾರೆ. ಮತ್ತು ಅದರೊಟ್ಟಿಗೆ ಯಾರ್ಯಾರು ಇದ್ದಾರೆ ಅವರ ಮಾಹಿತಿಯನ್ನು ನಾವು ಇಲ್ಲಿ ನೀಡಿದ್ದೀವಿ. ಅವರನ್ನು ಕರೆಸಿ ಇದನ್ನು ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು SIT ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲೆ ಮುಂದುವರಿಸ್ಬೋದು. ಇಲ್ಲ, ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮಗಳು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಸರ್. ಸರ್, ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತಾ, ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು. ಅಂದರೆ 1986ರಲ್ಲಿ ಕೊಲೆ ಆಗಿರೋದು. ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇದ್ದಾರೆ. ಅಂದರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇರಲಿಲ್ಲ, ಹೇಳಿದರೆ ಇವರ ಕೊಲೆನ ಆಗ್ತಾ ಇತ್ತು. ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿರಲಿಲ್ಲ. ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ CIDಯಿಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ರೀಓಪನ್ ಆಗಬೇಕು. ಇವಾಗ ಇಲಾಖೆಯವರು ಕರೆಯುವಾಗ, SIT ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಆ ಪದ್ಮಲ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿರೋದು, ಯಾವ ಲಾಡ್ಜ್ ಕರ್ಕೊಂಡು ಹೋಗಿರೋದು, ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದ್ದೀವಿ ಸರ್. ನಾವು ನನ್ನ ಕಳಿಸಿದ್ದಾರೆ. ಅದರ ಸ್ಟೇಟ್ಮೆಂಟ್ ಅವರು ತಗೊಂಡಿದ್ದಾರೆ. ಇವಾಗ ವಿಚಾರಣೆ ಮಾಡಿದ್ದಾರೆ ಸರ್. ಅದು ಹೇಳಿಲ್ಲ ಸರ್. ನಮ್ಮ ಹತ್ರ ಏನು ಕೇಳ್ತೀವಿ ಅದನ್ನು ಕೊಡ್ತಾ ಇದ್ದೀವಿ. ಆ ಹೇಳಿಕೆ ಕೊಡ್ತಾ ಇದ್ದೀವಿ. ಸರ್, ಅಲ್ಲ, ಹಿಂಬರ ಕೊಟ್ಟಿಲ್ಲ ಸರ್. ಅಂದ್ರೆ ಅಲ್ಲ, ಇವಾಗ SP ಅವ್ರು ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. SP ಅವ್ರು ಬರ್ತಾ ಇದ್ದಾರೆ, ಬಂದ್ರೆ ತಗೊಳ್ತಾರೆ ಸರ್. ನ್ಯಾಯಾಲಯ ಅಂದ್ರೆ ಇವಾಗ ತುಂಬಾ ಜನಕ್ಕೆ ಡೌಟ್ ಇದೆ, SIT ಅವರು ಈ ದೂರು ತಗೊಳ್ಬಹುದಾ ಇಲ್ವಾ ಅಂತ. ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ. ಯಾವುದೇ ಕಾರಣಕ್ಕೂ ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿಲ್ಲ. ಇದು SIT, ಇದು CID ತನಿಖೆಯಲ್ಲಿ, ಪದ್ಮಲತಾ CID ತನಿಖೆಯಲ್ಲಿ ಎಂಡ್ ಆಗಿದೆ. ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್. ಇವಾಗ ಈ ಒಂದು ತಂಡ ಅಂತ ಹೇಳಿದ್ರೆ CID ಅಂತಲೂ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು. ಅದಕ್ಕೋಸ್ಕರ ತಗೊಳ್ಳೇಬೇಕು, ತನಿಖೆ ಮಾಡಲೇಬೇಕು ಸರ್. ಹೌದು, ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲ ವರದಿಯನ್ನು ನಾವು ಯಾರ್ಯಾರು ಎಂಬುದನ್ನು ಕೊಡ್ತೀವಿ ನಾವು.